ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ. ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಗ್ಗೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ ಹ್ಯಾಶ್ಟ್ಯಾಗ್ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ ಹ್ಯಾಶ್ಟ್ಯಾಗ್ ಮತದಾತ ಜಂಕ್ಷನ್. ನಮಸ್ಕಾರ, ನಾನು ನಿಮ್ಮ ಭಾರತಿ. ಗಡಿಯಾರದ ಜೊತೆ ಸ್ಪರ್ಧೆಗಿಳಿದಂತಹ ಧಾವಂತದ ಜೀವನದಲ್ಲಿ ನಿರಾಳತೆಯ ಅನುಭವ ನೀಡುವ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಮತದಾತ ಜಂಕ್ಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಭಾರತ್, ನನ್ನ ಮಾತು ಸರಿಯಾಗಿದೆ ತಾನೇ? ಭಾರತಿ, ಖಂಡಿತ ಸರಿಯಾಗಿ ಹೇಳಿದ್ಯಾ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಈ ಚಳಿಗಾಲದಲ್ಲಿ ನೀವೆಲ್ಲರೂ ಕೂಡ ಆರೋಗ್ಯದಿಂದ ಇರ್ತೀರಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಭಾರತಿ, ಈಗಾಗಲೇ 2 ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ಮುಗಿದು ಹೋಯ್ತಲ್ಲ? ಹೌದು ಭಾರತ್. ಗುಜರಾತ್ ಮತ್ತು ಹಿಮಾಚಲ ಪ್ರದೇಶದ ಜನ ಮುಂದಿನ 5 ವರ್ಷಗಳಿಗಾಗಿ ತಮ್ಮ ಸರ್ಕಾರವನ್ನು ಚುನಾಯಿಸಿ ಆಗಿದೆ. ಭಾರತಿ, ಈ ರಾಜಕೀಯ ಪಕ್ಷಗಳು ಮತದಾರರನ್ನ ತಮ್ಮತ್ತ ಒಲಿಸಿಕೊಳ್ಳೋದಕ್ಕೆ, ತಮ್ಮ ಕಡೆ ಸೆಳೆಯೋದಕ್ಕೆ ಹೇಗೆಲ್ಲ ಪ್ರಯತ್ನಿಸಿದ್ರು ಅನ್ನೋದನ್ನ ನಾವೆಲ್ಲ ನೋಡಿದೀವಲ್ವಾ? ಹೌದೌದು. ರಾಜಕೀಯ ಪಕ್ಷಗಳಿಗೇನೋ ಜನ ಆ ಪಕ್ಷದ ಬಗ್ಗೆ ಹೊಂದಿರೋ ಮನೋಭಾವದ ಬಗ್ಗೆ ತಿಳಿದು ಬಿಡುತ್ತೆ. ಆದ್ರೆ ನಿಮಗೆ ನಾವು ಮಾಡಿದ ಪ್ರಯತ್ನದ ಬಗ್ಗೆ ನಮ್ಮ ಕೇಳುಗರು ವಾಟ್ಸ್ಆಪ್ ಗ್ರೂಪ್ನಲ್ಲಿ ಏನ್ ಹೇಳಿದ್ದಾರೆ ಅಂತಾನೂ ತಿಳಿಸಬೇಕಲ್ವೇ? ಭಾರತ್, ನಮ್ಮ ಶ್ರೋತೃಗಳ ಮಾತುಗಳನ್ನೇಕೆ ಕಾರ್ಯಕ್ರಮದ ಆರಂಭದಲ್ಲೇ ಇವರೆಲ್ಲರಿಗೂ ಕೇಳಿಸಬಾರದು? ಖಂಡಿತ ಕೇಳಿಸೋಣ. मतदाता जंक्शन सुनने वाले सभी श्रोताओं को मेरा नमस्कार। मेरा नाम राजेश पुष्करना, गांव इंटाली, तहसील मावली, जिला उदयपुर, राजस्थान से बोल रहा हूं। मैंने एक स्वरचित कविता लिखी है जो आप सभी के समक्ष प्रस्तुत है। आओ सुने मतदाता जंक्शन, निर्वाचन विभाग का है यह फंक्शन। सभी मतदाताओं के मन को बाता, हर शुक्रवार को यह है आता। अब नहीं है मतदाता इससे दूर, कार्यक्रम है जानकारियों से भरपूर। मतदाता जंक्शन कार्यक्रम का रथ, हर मतदाता का पथ प्रदर्शक। चुनावी चाचा देते हैं जानकारी, मतदान से जुड़ी जानकारी सारी। मतदान को भी मनाए त्योहार, प्रजातंत्र में लाए बहार। आकाशवाणी और भारत निर्वाचन दोनों का साझा है कार्यक्रम। राजेश पुष्करना की पुकार, कार्यक्रम सुने हर शुक्रवार। ವಾಹ್ ಭಾರತಿ, ಇವರೆಲ್ಲ ಎಷ್ಟು ಚೆನ್ನಾಗಿ ಹೇಳಿದಾರಲ್ವಾ? ಈಗ ನಮ್ಮ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡೋಣ. ನಮ್ಮ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳೇ ರಾಜಕೀಯ ಪಕ್ಷಗಳು. ಈ ರಾಜಕೀಯ ಪಕ್ಷಗಳೇ ಚುನಾವಣೆಯಲ್ಲಿ ಹೋರಾಡಿ ಸೋಲು ಗೆಲುವಿನ ನಂತರ ವಿಧಾನಸಭೆಯಲ್ಲಿ ಕಾನೂನು ಕಾಯ್ದೆಗಳನ್ನು ರೂಪಿಸೋದು. ನಿಜ ಭಾರತಿ. ಅಷ್ಟೇ ಅಲ್ಲ, ಸರ್ಕಾರ ಅಥವಾ ವಿರೋಧ ಪಕ್ಷದ ರೂಪದಲ್ಲಿ ಜನರ ಬಗೆಗಿನ ಹೊಣೆಗಾರಿಕೆಯನ್ನ ನಿಭಾಯಿಸುವಂಥದ್ದು ಕೂಡ ಈ ರಾಜಕೀಯ ಪಕ್ಷಗಳೇ. ಸದೃಢ ಮತ್ತು ಸ್ವಸ್ಥ ಪ್ರಜಾಪ್ರಭುತ್ವಕ್ಕೆ 3 ಘಟಕಗಳು ಕಾರಣವಾಗುತ್ತವಂತೆ: ಅಭ್ಯರ್ಥಿ, ರಾಜಕೀಯ ಪಕ್ಷ ಮತ್ತು ಇವೆಲ್ಲಕ್ಕೂ ಅತ್ಯಂತ ಮಿಗಿಲಾಗಿ ಪ್ರಜಾಪ್ರಭುತ್ವದ ಭವಿಷ್ಯವನ್ನ ನಿರ್ಧರಿಸುವಂಥ ಮತದಾರ. ಚಲೋ ಮತದಾನ ಕರೆ, ಚಲೋ ಮತದಾನ ಕರೆ, खुद अपनी नगरी का नव निर्माण करें। चलो मतदान करें, चलो मतदान करें, चलो मतदान करें, चलो मतदान करें। अपने वोट की कीमत को हमने अब पहचाना है, बहकावे में आके नहीं इसे व्यर्थ गंवाना है। अपने प्रत्याशी की पहले खुद पहचान करें, चलो मतदान ಅರೆ, करें। ಇದೆಂತ ಸುಯೋಗ ನೋಡು ಭಾರತ್. ಚುನಾವಣೆ ಅಂತ ಇದ್ದ ಹಾಗೆ ನಮ್ ಎಲೆಕ್ಷನ್ ಅಂಕಲ್ ಬಂದೇ ಬಿಟ್ರು. ಹೌದಲ್ವಾ? ನಮಸ್ಕಾರ ಅಂಕಲ್. ನಮಸ್ಕಾರ ಅಂಕಲ್. ನಮಸ್ಕಾರ ನಮಸ್ಕಾರ ಮಕ್ಕಳೇ. ಹೀಗೆ ಸುತ್ತಾಡ್ತಾ ಸಮಯಕ್ಕೆ ಸರಿಯಾಗಿ ಮತದಾತ ಜಂಕ್ಷನ್ ಕಡೆ ಬಂದ್ಬಿಟ್ಟೆ ನೋಡಿ. ಅಂದಹಾಗೆ ಏನ್ ಚರ್ಚೆ ನಡೀತಾ ಇದೆ ನಿಮ್ಮಿಬ್ಬರ ಮಧ್ಯೆ? ನಾವು ರಾಜಕೀಯ ಪಕ್ಷಗಳ ಬಗ್ಗೆ ಮಾತಾಡ್ತಾ ಇದ್ವಿ ಅಂಕಲ್. ಎಲೆಕ್ಷನ್ ಕಣದಲ್ಲಿ ಹೋರಾಡೋದು, ಗೆಲ್ಲೋದು, ಸೋಲೋದು ರಾಜಕೀಯ ಪಕ್ಷಗಳು ಹೌದಾದ್ರೂ ಅವುಗಳ ಬಗ್ಗೆ ಇರೋ ನಿಯಮಗಳು, ವ್ಯವಸ್ಥೆಗಳ ಬಗ್ಗೆ ನಮ್ಗೇನು ತಿಳಿದೇ ಇಲ್ಲ. ಚಿಂತೆ ಬೇಡಮ್ಮ, ನಾವುಗಳು ಅಲ್ಲ ನಾನ್ ಬಂದಿರೋದೇ ಇದನ್ನೆಲ್ಲ ತಿಳಿಸೋದಕ್ಕಲ್ವಾ.
ಅಂದಾಗೆ ಕಲ್ಪನಾ ಫೋನ್ ಬಂದಿತ್ತು. ಯಾವುದೋ ಕೆಲಸದಲ್ಲಿ ಬಹಳ ಬ್ಯುಸಿ ಇರೋದ್ರಿಂದ ಅವಳಿಗೆ ಬರೋಕ್ಕಾಗೋದಿಲ್ವಂತೆ. ಪರವಾಗಿಲ್ಲ ಬಿಡಿ ಅಂಕಲ್, ನೀವು ಬಂದಿದ್ದೀರಲ್ಲ ಅಷ್ಟೇ ಸಾಕು. ನೀವು ತಿಳಿಸ್ಕೊಡೋದರ ಬಗ್ಗೆ ನಮಗೆ ಪೂರ್ಣ ನಂಬಿಕೆ ಇರೋದ್ರಿಂದ ತಾನೇ ನಮ್ಮೆಲ್ಲ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡೋದು. ಅದೇ ಮತ್ತೆ, ನೀವು ಈ ಪ್ರಶ್ನೆಗಳಿಗೆಲ್ಲ ಚಿಟ್ಕೆ ಹೊಡೆಯುವಷ್ಟು ಸುಲಭವಾಗಿ ಉತ್ತರಿಸ್ಬಿಡ್ತೀರಿ ಅಂಕಲ್. ಮಕ್ಕಳೇ, ನಮ್ಮ ದೇಶದಲ್ಲಿ ಚುನಾವಣೆಗೋಸ್ಕರನೇ ಒಂದು ಕಾಯ್ದೆ ಇದೆ, ಜನತಾ ಪ್ರಾತಿನಿಧ್ಯ ಕಾಯ್ದೆ ಅಂತ. ದೇಶದ ಮೊದಲ ಚುನಾವಣೆಗೂ ಮೊದಲು ಅಂದರೆ 1951ರಲ್ಲಿ ಈ ಕಾಯ್ದೆಯನ್ನು ಜಾರಿ ಮಾಡಲಾಯಿತು. ಈ ಕಾಯ್ದೆ ಅನುಸಾರವಾಗಿನೇ ರಾಜಕೀಯ ಪಕ್ಷಗಳ ನೋಂದಣಿ ಮಾಡಲಾಗ್ತಾ ಇದೆ. ಹೌದಾ ಅಂಕಲ್? ಅಂದಾಗೆ ಈ ನೋಂದಣಿಯನ್ನ ಯಾರು ಮಾಡೋದು ಅಂಕಲ್? ಚುನಾವಣಾ ಆಯೋಗ. ಓ, ಈ ಚುನಾವಣಾ ಆಯೋಗ ರಾಜಕೀಯ ಪಕ್ಷಗಳನ್ನ ನೋಂದಾಯಿಸಿಕೊಳ್ಳೋ ಕೆಲಸ ಮಾಡುತ್ತೆ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸಂಸದರು, ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ತುಗಳ ಚುನಾವಣೆಯೂ ಸಹ ಚುನಾವಣಾ ಆಯೋಗನೇ ನಡೆಸೋದು. ನಮ್ಮ ದೇಶದಲ್ಲಿ ಈ ಚುನಾವಣಾ ಆಯೋಗದಿಂದ ಮಾನ್ಯತೆ ಪಡೆದ 8 ರಾಷ್ಟ್ರೀಯ ಪಕ್ಷಗಳಿವೆ. ಮತ್ತೆ ಮಾನ್ಯತೆ ಪಡೆದ ಸುಮಾರು 55 ರಾಜ್ಯ ಮಟ್ಟದ ರಾಜಕೀಯ ಪಕ್ಷಗಳು ಸಹ ಇವೆ. ಅಂದಾಗೆ ರಾಷ್ಟ್ರೀಯ ಮತ್ತು ರಾಜ್ಯಗಳ ಹಂತಗಳಲ್ಲಿ ಮಾನ್ಯತೆ ಕೊಡುವಂಥ ಚುನಾವಣಾ ಆಯೋಗ ಇದ್ರ ಬಗ್ಗೆ ಗೈಡ್ಲೈನ್ಸ್ ಏನಾದರೂ ಮಾಡಿದೆಯಾ? ಗೈಡ್ಲೈನ್ಸ್ ಇಲ್ಲದೆ ಚುನಾವಣೆ ಸಾಧ್ಯ ಆಗತ್ತಾ ಭಾರತ್? ಚುನಾವಣಾ ಆಯೋಗ ಮಾರ್ಗಸೂಚಿಯನ್ನು ರಚಿಸಿದೆ. ಚುನಾವಣಾ ಸಂಬಂಧಿತ ದೂರುಗಳನ್ನು ಪರಿಹರಿಸೋದಕ್ಕೆ ಮತ್ತೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳಿಗೆ ಉತ್ತಮ ಸೇವೆ ಒದಗಿಸೋ ಸಲುವಾಗಿ ಭಾರತ ಚುನಾವಣಾ ಆಯೋಗ ಸುವಿಧಾ ಮತ್ತೆ ಸಮಾಧಾನ್ ಅನ್ನೋ 2 ಪೋರ್ಟಲ್ಗಳನ್ನು ಲಾಂಚ್ ಮಾಡಿದೆ. ಅಂಕಲ್, ಹಾಗಿದ್ರೆ ಈ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ನಮ್ಮ ಜೊತೆಗೆ ನಮ್ಮ ಕೇಳುಗರು ಸಹ ಇದನ್ನೆಲ್ಲ ಕೇಳಿಸ್ಕೊತಾ ಇದ್ದಾರೆ. ನಮ್ಮ ದೇಶದಲ್ಲಿ ಜನತಾ ಪ್ರಾತಿನಿಧ್ಯ ಅಧಿನಿಯಮ ಕಾಯ್ದೆ ಅಥವಾ ದಿ ರೆಪ್ರೆಸೆಂಟೇಷನ್ ಆಫ್ ದಿ ಪೀಪಲ್ಸ್ ಆಕ್ಟ್ 1951ರ 29A ಸೆಕ್ಷನ್ ಪ್ರಕಾರ ರಾಜಕೀಯ ಪಕ್ಷಗಳ ನೋಂದಣಿಯನ್ನ ಭಾರತೀಯ ಚುನಾವಣಾ ಆಯೋಗ ಮಾಡುತ್ತೆ. ಈ ಅಧಿನಿಯಮದ ಪ್ರಕಾರ ಯಾವುದೇ ರಾಜಕೀಯ ಪಕ್ಷ ರಚನೆಯಾದ 30 ದಿನದೊಳಗೆ ಚುನಾವಣಾ ಆಯೋಗಕ್ಕೆ ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ಹಾಗೆ ನೋಂದಣಿ ಮಾಡಿಕೊಂಡ ಯಾವುದೇ ಪಕ್ಷ ರಾಷ್ಟ್ರೀಯ ಅಥವಾ ರಾಜ್ಯದ ಹಂತದ ಪಕ್ಷ ಅಂತ ಗುರುತಿಸಿಕೊಳ್ಳೋದಕ್ಕೆ ಅವಶ್ಯ ಇರೋ ಮಾನದಂಡಗಳನ್ನು ಪೂರೈಸೋವರೆಗೂ ಮನ್ನಣೆ ರಹಿತ ಪಕ್ಷದ ರೀತಿಯಲ್ಲೇ ಕೆಲಸ ಮಾಡಬೇಕಾಗತ್ತೆ. ಅಬ್ಬಬ್ಬಾ, ಇಷ್ಟೆಲ್ಲ ಇದೆಯಾ? ರಾಷ್ಟ್ರೀಯ ಪಕ್ಷ ಅನಿಸ್ಕೊಳ್ಳೋದು ತುಂಬಾ ಸುಲಭ ಅಂದ್ಕೊಂಡಿದ್ವಿ ನಾವು. ಇದಂತೂ ನಿಜವಾಗೂ ಬಹಳ ಉಪಯುಕ್ತವಾದಂಥ ಮಾಹಿತಿ. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀರಾ? ಹೇಳಿ ಅಂಕಲ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ವಿಷಯ. ಖಂಡಿತವಾಗಿಯೂ ಹೇಳ್ತೀನಿ. ಈ ನಿಮ್ಮ ಅಂಕಲ್ನ ಕೂದಲು ಬಿಸಿಲಿನಲ್ಲಿ ತಿರುಗಿದ್ದಕ್ಕೆ ಬೆಳ್ಳಗಾಗಿಲ್ಲ. ನಾನು 10 ಊರು ನೀರು ಕುಡಿದು ಬಂದವನು ಅಂತ ನಿಮಗೂ ಗೊತ್ತು. ಹೌದು. ಹಾರ್ಸಸ್ ಫಾರ್ ದಿ ಕೋರ್ಸಸ್ ಅನ್ನೋ ಮಾತು ಕೇಳಿದ್ದೀರಾ? ಹಾಗೇನೆ ಕಮಿಂಗ್ ಸ್ಟ್ರೇಟ್ ಫ್ರಮ್ ದಿ ಹಾರ್ಸಸ್ ಮೌತ್. ಅರ್ಥ ಆಯ್ತಾ? ಏನು ಗೊತ್ತಾಗ್ಲಿಲ್ಲ ಅಂಕಲ್. ನಾನು ಯಾವ ವಿಷಯವನ್ನಾದರೂ ನಿಮಗೆಲ್ಲ ಅರ್ಥ ಆಗೋ ಹಾಗೆ ಹೇಳಬಲ್ಲೆ ಅಂತ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ? ಆದರೆ ಚುನಾವಣಾ ಆಯೋಗದ ಹಿರಿಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ KN ಬಾರ್ ಅವರ ಮಾತುಗಳಲ್ಲೇ ಕೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ? ನಡೀರಿ, ಅವ್ರ ಹತ್ರನೇ ಹೋಗೋಣ, ವಿಷಯ ತಿಳ್ಕೊಳ್ಳೋಣ. अधिनियम 1951 के सेक्शन 29A के अंतर्गत राजनीतिक दलों का पंजीकरण भारतीय निर्वाचन आयोग द्वारा किया जाता है। राष्ट्रीय दल वे होते हैं जिन्हें पिछले लोकसभा या विधानसभा चुनाव में कम से कम 4 राज्यों में से प्रत्येक में 6% वैध वोट और किसी एक या सभी राज्यों में मिलकर 4 लोकसभा सीटें प्राप्त हुई हो। दूसरी शर्त है पिछले लोकसभा चुनाव में कम से कम 3 राज्यों में कुल मिलाकर 2% सीटें प्राप्त हुई हो। तीसरी शर्त है वह पार्टी कम से कम 4 राज्यों में राज्य स्तरीय दल के रूप में भी मान्यता प्राप्त हो। राज्य स्तरीय दल की मान्यता के लिए जरूरी है किसी दल को पिछले विधानसभा चुनाव में कुल वैध मत का कम से कम 6% वोट और न्यूनतम 2 सीटों पर जीत प्राप्त हो। दूसरी बात, पिछले लोकसभा चुनाव में कुल पड़े वैध वोट का 6% दल को प्राप्त हो तथा कम से कम 1 लोकसभा सीट पर जीत प्राप्त हो। तीसरी बात, पिछले विधानसभा चुनाव में पार्टी कम से कम 3 सीटों पर जीत हासिल करे या उस विधानसभा की 3% सीटों पर जो भी अधिक हो उस पर जीत हासिल करे। इसके अतिरिक्त दल को हर 25 लोकसभा सीटों से कम 1 सीट पर जीत मिली हो। साथ ही पार्टी अपने राज्य के चुनाव में कम से कम कुल वैध मत का 8% या उससे अधिक वोट प्राप्त करे। भारत निर्वाचन आयोग में राजनीतिक दलों की शिकायतों का समाधान और प्रत्याशियों को बेहतर सुविधा उपलब्ध कराने के लिए सुविधा और समाधान नामक 2 पोर्टल भी लॉन्च किया है। ಅಬ್ಬಾ, ಇಷ್ಟೊಂದು ವಿಷಯ ತಿಳಿಸ್ಕೊಟ್ರು ಅಲ್ವಾ KN ಬಾರ್ ಅವರು. ಅವರಿಗೆ ಧನ್ಯವಾದಗಳು.
ನಮ್ಮ ಶ್ರೋತೃಗಳ ಭಾಗವಹಿಸುವಿಕೆ ಇಲ್ಲದೆ ಇದ್ರೆ ಈ ನಮ್ಮ ಕಾರ್ಯಕ್ರಮ ಅಪೂರ್ಣ ಅನ್ಸುತ್ತೆ ಅಲ್ವಾ ಭಾರತ್? ಖಂಡಿತ ಸರಿಯಾಗಿ ಹೇಳಿದೆ ಭಾರತಿ. ಅವ್ರಿಗಾಗಿ ಇಷ್ಟೆಲ್ಲ ಮಾತಾಡ್ತಾ ಇರುವಾಗ ಕೇಳುಗರು ಕೂಡ ತಮ್ಮ ವಿಚಾರವನ್ನ ಹೇಳ್ಕೊಳ್ಬೇಕಲ್ವಾ? ನಿಜಕ್ಕೂ ನನ್ನ ಮನಸ್ಸಿನಲ್ಲಿರೋದನ್ನೇ ಹೇಳ್ದೆ. ಈಗ ಶ್ರೋತೃಗಳ ವೇದಿಕೆಯ ಸಮಯ. ಅಂದ್ರೆ ಶ್ರೋತೃಗಳು ಕಳಿಸಿರೋ ರೆಕಾರ್ಡಿಂಗ್ಗಳನ್ನ ಕೇಳೋ ಸಮಯ ಅಂತಾಯ್ತು. ನನಗಂತೂ ಒಂದು ವಿಷಯ ತುಂಬಾನೇ ಇಷ್ಟ ಆಗತ್ತಪ್ಪ. ಯಾವ ವಿಷಯ ಅಂಕಲ್? ನಮ್ಮ ಶ್ರೋತೃಗಳು ಈ ಕಾರ್ಯಕ್ರಮ ಕೇಳೋದ್ರ ಜೊತೆಗೆ ಇದರಲ್ಲಿ ಭಾಗವಹಿಸೋದಕ್ಕೆ ಅದೆಷ್ಟು ಉತ್ಸಾಹದಿಂದ ಇರ್ತಾರೆ ಅಂತಂದ್ರೆ, ಇಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕಳಿಸೋದಿರಬಹುದು, ತಮ್ಮ ಅನಿಸಿಕೆಗಳನ್ನ ಕವಿತೆ ಹಾಡುಗಳ ಮೂಲಕ ವ್ಯಕ್ತಪಡಿಸೋದಿರಬಹುದು. ಇವರೆಲ್ಲ ಒಂದಲ್ಲ ಒಂದು ರೀತಿನಲ್ಲಿ ನಮ್ಮ ಜೊತೆ ಕೈ ಜೋಡಿಸಿರ್ತಾರಲ್ಲ, ಅದು ನನಗೆ ನಿಜಕ್ಕೂ ಖುಷಿಯಾಗತ್ತೆ. ಕರೆಕ್ಟಾಗಿ ಹೇಳಿದ್ರಿ ಅಂಕಲ್. ಸರಿ, ಹಾಗಿದ್ರೆ ಈ ಸಲ ರೆಕಾರ್ಡಿಂಗ್ ಎಲ್ಲಿಂದ ಬಂದಿದೆ, ಬನ್ನಿ ಕೇಳೋಣ. नमस्कार श्रोताओं, मैं आपका दोस्त विकेश प्रजापति, ग्राम बनगुआ, पोस्ट बरुआ सागर, जिला झांसी, उत्तर प्रदेश। मतदाता जंक्शन कार्यक्रम बहुत अच्छा लग रहा है मुझे सुनकर। जागरूकता भरा कार्यक्रम चुनाव आयोग और आकाशवाणी के सहयोग से, जो हमारा स्वतंत्र भारत है और हम अपने मत का उपयोग करके अपनी सरकारों को चुनकर अपने अधिकारों की रक्षा करके बहुत अच्छा एक सार्थक कहा जाए एक अच्छी सरकार हम चुने और हम अपने मत का उपयोग करें। मत की एक अपनी पहचान है, एक मत भारी विजय दिला सकता है, एक सामाजिक कार्य करने वाली सरकार ला सकता है और सभी का उत्थान हो सकता है। मतदाता जंक्शन कार्यक्रम से जुड़कर बहुत अच्छा लगा। देश में योगदान करो, पर्व चुनाव का मतदान करो, सबका कर्तव्य है ये पहचान हमारी है, अपना अपना वोट करना सबकी जिम्मेदारी है। जागो रे जागो, जागो रे जागो, निकलो अपने घर से, नए कल का निर्माण करो। देश में योगदान करो, पर्व चुनाव का मतदान करो, जागो रे जागो। ಭಾರತಿ, ಒಂದು ವಿಚಾರ ಮಾತ್ರ ಹಾಗೆ ಉಳಿದು ಹೋಯ್ತು. ಯಾವ್ದದು? ಯೋಚನೆ ಮಾಡು. ಪ್ರಶ್ನೋತ್ತರದ್ದು. ಕಳೆದ ಎಪಿಸೋಡ್ನಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಮತ್ತು ವಿಜೇತ ಶ್ರೋತೃವಿನ ಹೆಸರನ್ನ ಘೋಷಿಸಬೇಕಲ್ವಾ? ಕಳೆದ ವಾರ ಯಾವ ಪ್ರಶ್ನೆ ಕೇಳಿದ್ವಿ? ನಮ್ಮ ಕಳೆದ ಸಂಚಿಕೆಯ ಪ್ರಶ್ನೆ, ಭಾರತ ಚುನಾವಣಾ ಆಯೋಗ ನವೆಂಬರ್ 4, 2022ರಂದು ಯಾವ ಆಪ್ನ ಅಪ್ಡೇಟೆಡ್ ವರ್ಷನ್ ಬಿಡುಗಡೆ ಮಾಡಿತ್ತು? ಸರಿಯಾದ ಉತ್ತರ PWD ಆಪ್ನ ಅಪ್ಡೇಟೆಡ್ ವರ್ಷನ್. ವಿಜೇತರ ಹೆಸರು ಘೋಷಿಸುವ ಮುನ್ನ ಒಂದು ಮಾತು. ನಮಗೆ ಬಹಳಷ್ಟು ಕೇಳುಗರು ಪ್ರತಿ ಎಪಿಸೋಡ್ನಲ್ಲೂ ಕೂಡ ತಮ್ಮ ಉತ್ತರವನ್ನ ಕಳಿಸ್ತಾ ಇದ್ದಾರೆ ನಿಜ. ಬಹಳಷ್ಟು ಉತ್ತರಗಳು ಸರಿ ಇದ್ರೂ ಕೂಡ ಅದರಲ್ಲಿ ಕೆಲವರು ತಮ್ಮ ಹೆಸರನ್ನ ಸರಿಯಾಗಿ ಬರೆದಿರೋದಿಲ್ಲ, ಮತ್ತೆ ಕೆಲವರು ಪೂರ್ತಿ ವಿಳಾಸವನ್ನೂ ಬರೆದಿಲ್ಲ. ಹೀಗಾಗಿ ಇಂಥವರ ಹೆಸರನ್ನ ಲಾಟರಿಯಲ್ಲಿ ಸೇರಿಸಲಾಗಿಲ್ಲ. ಆದ್ದರಿಂದ ಕೇಳುಗರೆ ಗಮನಿಸಿ, ಇನ್ನು ಮುಂದೆ ತಾವೆಲ್ಲರೂ ಕೂಡ ತಮ್ಮ ಹೆಸರನ್ನ ಸರಿಯಾಗಿ ಬರೆಯೋದ್ರ ಜೊತೆಗೆ ಪೂರ್ಣ ವಿಳಾಸವನ್ನು ಕೂಡ ಬರೆದು ಕಳಿಸಬೇಕು. ಸರಿ, ಹಾಗಿದ್ರೆ ಕಳೆದ ವಾರದ ಪ್ರಶ್ನೆಗೆ ಸರಿ ಉತ್ತರ ಕಳಿಸಿದವರಲ್ಲಿ ವಿಜೇತರಾದವರು ಯಾರು ಅಂದ್ರೆ, ನಮ್ಮ ಅದೃಷ್ಟಶಾಲಿ ವಿಜೇತರು ಪಿ ಸುಬ್ರಹ್ಮಣ್ಯನ್, ಕುಲಕ್ಕಡ್ ಅಂಚೆ, ಪಾಲಕ್ಕಾಡ್, ಕೇರಳ. ಬಹುಮಾನ ವಿಜೇತರಿಗೆ ಹಾರ್ದಿಕ ಅಭಿನಂದನೆಗಳು. ಭಾರತ ಚುನಾವಣಾ ಆಯೋಗದ ವತಿಯಿಂದ ನಿಮ್ಮ ಬಹುಮಾನ ನಿಮ್ಮ ವಿಳಾಸಕ್ಕೆ ಅತಿ ಶೀಘ್ರದಲ್ಲೇ ತಲುಪುತ್ತೆ. ಇದೀಗ ಈ ಎಪಿಸೋಡಿನ ಪ್ರಶ್ನೆ ಸಮಯ. ಇದುವರೆಗೆ ಎಷ್ಟು ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಭಾರತ ಚುನಾವಣಾ ಆಯೋಗದಲ್ಲಿ ನೋಂದಣಿಯಾಗಿವೆ? ಪ್ರಶ್ನೆಯನ್ನ ಇನ್ನೊಮ್ಮೆ ಕೇಳಿ. ಇದುವರೆಗೆ ಎಷ್ಟು ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಭಾರತ ಚುನಾವಣಾ ಆಯೋಗದಲ್ಲಿ ನೋಂದಣಿಯಾಗಿವೆ? ನಿಮ್ಮ ಉತ್ತರವನ್ನು 9990319950ಗೆ ವಾಟ್ಸ್ಆಪ್ ಮೂಲಕ ಕಳಿಸಿಕೊಡ್ಬೇಕು. ಈ ಕಾರ್ಯಕ್ರಮವನ್ನು ಕೇಳಿ ಇದರಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತದಾತ ಜಂಕ್ಷನ್ನಿಂದ ನಿಮ್ಮೆಲ್ಲರನ್ನೂ ಈಗ ಬೀಳ್ಕೊಡುವ ಸಮಯ ಬಂದೇ ಬಿಟ್ಟಿದೆ. ಚುನಾವಣೆಗೆ ಸಂಬಂಧಿಸಿದಂಥ ಇಂತಹದೇ ಆಸಕ್ತಿದಾಯಕವಾದಂಥ ವಿಷಯದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾತ ಜಂಕ್ಷನ್ ಮತದಾರರ ಜಾಗೃತಿ ಸರಣಿ ಕೇಳಿದಿರಿ. ಯೋಜಕರು ಭಾರತ ಚುನಾವಣಾ ಆಯೋಗ. ಈ ಕಾರ್ಯಕ್ರಮವನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾಗಿತ್ತು. ಮತದಾತ
ಜಂಕ್ಷನ್ ಹ್ಯಾಶ್ಟ್ಯಾಗ್ मतदाता जंक्शन मतदाता जंक्शन ಹ್ಯಾಶ್ಟ್ಯಾಗ್ मतदाता जंक्शन ಮತದಾರರ ಜಾಗೃತಿ ಸರಣಿ ಕೇಳಿದಿರಿ.